ಪ್ರಜ್ವಲ್ ರೇವಣ್ಣ ಅವರು ಪಕ್ಷದ ಉಚ್ಚಾಟನೆ ಮಾಡ್ತಾರೆ. ಯಾಕಂದ್ರೆ ಮೇಲ್ನೋಟಕ್ಕೆ ಹೌದು ಅಂತ ಹೇಳಿ ಅನಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವ್ರು ಪಕ್ಷದ ಉಚ್ಚಾಟನೆ ಮಾಡುವ ಚರ್ಚೆ ಏನಾದಿದೆ? ಅದನ್ನ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ. ಅದೇ ಕಾಂಗ್ರೆಸ್ ಹೇಳ್ತಾ ಇದೆ, ದಾರಿ ತಪ್ಪದವ್ರು ಯಾರು ಅನ್ನೋದು ಪ್ರಶ್ನೆ ಮಾಡ್ತಾ ಇದೆ, ಮಾಂಗಲ್ಯ ಕಿತ್ಕೊಂಡವ್ರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕೆಲ್ಲ ಉತ್ತರ ಏನು ಸರ್? ರಾಜಕೀಯದ ಆರೋಪಗಳಿವೆಲ್ಲನೂ ಅದೆಲ್ಲವನ್ನು ಕೂಡ ನಮ್ಮ ಪಕ್ಷದಲ್ಲಿ ನಮಗೂ ಹೈಕಮಾಂಡ್ ಇದೆ, ಅವ್ರ ಜೊತೆ ಕೂತು ಈ ವಿಷಯದ ಬಗ್ಗೆ ನಾನು ನೇರ ಮೈಸೂರಿಂದ ಇಲ್ಲಿ ಬಂದಿದ್ದೀನಿ. ಇದಾದ್ಮೇಲೆ ನಮ್ಮ ಪಕ್ಷ ಏನ್ ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ. ಕುಮಾರಸ್ವಾಮಿ ಪದೇ ಪದೇ ಪೆಂಡ್ರೈವ್ ತೋರಿಸ್ತಾ ಇದ್ರು. ಈಗ ಪೆಂಡ್ರೈವ್ ಏನಾಗಿದೆ ಅಂತ ಗೊತ್ತಾಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಪೆಂಡ್ರೈವ್ ಇದೇ ವಿಡಿಯೋ ಇತ್ತ ಅಂತ ಹೇಳಿ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಹೇಳ್ತಿದ್ದಾರೆ. ಹೇಳಿದ್ನಲ್ಲ ಅದನ್ನ ಯಾವ ಮಾಧ್ಯಮಗಳು ಹರಿದಾಡ್ತಾ ಇದೆ? ನಿಮ್ಮ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆಯಾ? ಎಲ್ಲ ಟಿವಿಗಳು ಹರಿದಾಡ್ತಾ ಇವತ್ತು ನಿಮ್ಮದ್ರಲ್ಲಿ ಬರ್ತಾ ಇದೆ ಅಷ್ಟೇ ಬಂದಿದ್ಯಾ? ಅದಕ್ಕೆ ಹೇಳ್ತಿರೋದು, ಅದು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದ್ರೆ ಅದನ್ನ ಕೂತು ಏನ್ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ತೀವಿ. ಒಂದು ವರ್ಷದ ಹಿಂದೆ ಬಿಜೆಪಿ ಕ್ಯಾಂಡಿಡೇಟ್ ಒಬ್ಬರು ಮಾಡಿ ಹೇಳಿದ್ದಾರೆ. ಆಮೇಲೆ ಯಾರು ಸ್ಟೇ ತಂದಿದ್ದಾರೆ, ನನ್ನ ವಿಡಿಯೋಗಳನ್ನ ಮಾಧ್ಯಮಗಳಲ್ಲಿ ಪ್ರಕಟಿಸಬಾರ್ದು ಅಂತ. ಅದು ಯಾಕೆ ಸ್ಟೇ ತಂದ್ರು? ಪಕ್ಷ ಎಚ್ಚರಿಕೆ ವಹಿಸ್ಕೊತಿದ್ದಾರೆ ಟಿಕೆಟ್ ಕೊಡುವಾಗ. ನೋಡಮ್ಮ, ತಪ್ಪು ಮಾಡಿದ್ರೆ ತಪ್ಪು ಮಾಡಿದವ್ರಿಗೆ ಕ್ರಮ ಕೈಗೊಳ್ತಾರೆ, ತಪ್ಪು ಮಾಡಿದವರು ಶಿಕ್ಷೆ ಆಗುತ್ತೆ, ಅನುಭವಿಸ್ತಾರೆ. ಯಾರೇ ಮಾಡಿರ್ಲಿ, ನನ್ನ ಮಗನೇ ಮಾಡಿರ್ಲಿ, ನಮ್ಮ ಅಣ್ಣ ತಮ್ಮನೇ ಮಾಡಿರ್ಲಿ, ತಪ್ಪು ಮಾಡಿದ್ರೆ ತಪ್ಪೇ. ತಪ್ಪಿಲ್ಲ ಅಂತ ವಾದನೂ ಮಾಡಲ್ಲ, ಅದು ಮುಚ್ಚ ಹಾಕಕ್ಕೂ ಹೋಗಲ್ಲ. ಏನಿರುತ್ತೆ ಅದಾಗುತ್ತೆ ಅಷ್ಟೇ. ಪಕ್ಷದ ಪ್ರಮುಖ ನಾಯಕರೊಬ್ಬರೇ ಸಾವಿರಾರು ಪೆಂಡ್ರೈವ್ಗಳನ್ನ ಈ ಎಲೆಕ್ಷನ್ ಟೈಮ್ನಲ್ಲಿ ಶೇರ್ ಮಾಡಿದ್ದಾರೆ ಒಂದು ಆರೋಪ. ನಮ್ಮ ಪಕ್ಷದ ನಾಯಕರು ಯಾರು ಹೇಳಿ? ಯಾರು? ನಾವು ನಮ್ಮ ಕ್ಷೇತ್ರ ನಮ್ಮ ಅಭ್ಯರ್ಥಿ ಗೆಲ್ಸೋದೇ ಒಂದು. ನಮ್ಮಲ್ಲಿ ಚುನಾವಣೆ ಹಗಲು ರಾತ್ರಿ ನಮ್ಮ ಅಭ್ಯರ್ಥಿಗಳು ಗೆಲ್ಸೋದ್ರ ಮೇಲೆ ನಾವು ಸೀರಿಯಸ್ ಆಗಿದ್ವಿ. ಹಂಗಾಗಿ ಆ ಕಡೆ ನಾವು ಗಮನ ಹರಿಸಿಲ್ಲ. ಏನೇನಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೀಚೆಗೆ ಗೊತ್ತಾಗ್ತದೆ. ಯಾರು? ಹಾಸನದಲ್ಲಿ 14 ಕ್ಷೇತ್ರನೂ ಗೆಲ್ತವೆ. ಸಭ್ಯ ರಾಜಕಾರಣಕ್ಕೆ ಈ ರೀತಿಯಾದ ಪ್ರಸಂಗ ನಡೆದಿರುವಂತಹ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾಗಿ ನೀವು ಕೈಗೊಳ್ಳುವಂತಹ ಕ್ರಮದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಮತ್ತು ಕುತೂಹಲ ಜಾಸ್ತಿ ಇದೆ. ಈಗ ನೀವೇನು ಕ್ರಮ ಕೈಗೊಳ್ತೀರಾ? ನಾನು ಅವ್ರೇನು ತನಿಖೆಗಳಿಗೆ ಕ್ರಮ ಕೈಗೊಂಡಿದೆ ರಾಜ್ಯ ಸರ್ಕಾರ, ಅದನ್ನು ಸ್ವಾಗತ ಮಾಡಿದ್ದೀನಿ. ಸಂಪೂರ್ಣ ವಿಶ್ವಾಸದಿಂದ ನಮ್ಮ ಪಕ್ಷ ಸ್ವಾಗತ ಮಾಡುತ್ತೆ. ಈಗ ನೀವ್ ಹೇಳಿದ್ರಿ ಏನು ಕ್ರಮ ಕೈಗೊಳ್ತೀರಿ ಅನ್ನೋದ್ರ ಬಗ್ಗೆನೆ ನಮ್ಮ ನಾಯಕರು ನಾವು ಕೂತು ತೀರ್ಮಾನ ಕೈಗೊಳ್ತೀವಿ. ಓಕೆ, ಆರೋಪ ಮಾತ್ರ ಇದು. ಅದನ್ನೇ ಅಪ್ಪ ನಾನು ಒಪ್ಕೊಂಡೆ. ನೀವ್ ಹೇಳದ ನಾನು ತಿರಸ್ಕಾರ ಮಾಡ್ತಾ ಇಲ್ಲ. ತನಿಖಾ ವರದಿ ಬರ್ಬೇಕಲ್ಲ. ನಾವು ಕೂಡಲೇ ಅದ್ರ ಬಗ್ಗೆ ಮಾತಾಡಿ ಖಂಡಿತ ತೀರ್ಮಾನ ಕೈಗೊಳ್ತೀವಿ.